ಬಗಳ ಬಾತು ನಂಗೆ ಗೊತ್ತಿಲ್ಲ ಯಾವತ್ತು ಅಂತ ನೀವಿಬ್ರು ತಿನ್ನೋಡಿ, ಆಮೇಲೆ ಯಾವ ಬಾತು ಅಂತ ಹೇಳಿ ತಗೋ. ಹಲೋ ಪ್ರಜೆಗಳೇ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸಚಿನ್. ಎಷ್ಟೋ ನಾನ್ ವೆಜ್ ರೆಸಿಪಿಗೆ ಬೀಟ್ ಹೊಡೆದು ಸ್ವೀಟ್ ಆಗಿ ಸೈಡ್ ಹೊಡಿಯೋದೇ ಈ ಮಶ್ರೂಮ್ ಪೆಪ್ಪರ್ ಡ್ರೈ. ಮಾಡೋದಕ್ಕೆ ಈಸಿ, ತಿಂದವನೇ ಕ್ರೇಜಿ. ಇದನ್ನು ಕ್ಲೀನಾಗಿ ವಾಶ್ ಮಾಡಿ ಈ ಮಶ್ರೂಮ್ ಮೇಲಿರೋ ಸಿಪ್ಪೆನ ಕ್ಲೀನಾಗಿ ತೆಕ್ಕೊಳ್ಳಿ. ಮಶ್ರೂಮ್ ಪೆಪ್ಪರ್ ಡ್ರೈ ಮಾಡ್ಕೊಳ್ಳೋಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್: ಬೆಳ್ಳುಳ್ಳಿ, ಶುಂಠಿ, ಮೆಣಸು, ಜೀರಿಗೆ, ಸೋಂಪು, ಕ್ಯಾಪ್ಸಿಕಮ್, ಹಸಿಮೆಣಸಿನಕಾಯಿ, ಕರಿಬೇವು, ಈರುಳ್ಳಿ ಮತ್ತು ಮಶ್ರೂಮ್. ಇವಾಗ ಒಂದು ಪೌಡ್ರ್ ಮಾಡ್ಕೊಬೇಕು. ಅದಕ್ಕೆ 1 ಸ್ಪೂನ್ ಮೆಣಸು, ಅರ್ಧ ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಸೋಂಪು ಕ್ಲೀನಾಗಿ ಹುರ್ಕೊಬೇಕು. ಅದನ್ನು ಲೋ ಫ್ಲೇಮಲ್ಲಿ. ನಿಮಗೆ ಅದರ ಅರೋಮ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹುರಿದಿರೋದನ್ನು ನಾನು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ನಾನು ಕುಟ್ಕೊತಾ ಇದ್ದೀನಿ, ನೀವು ಮಿಕ್ಸಿ ಬೇಕಂದ್ರೆ ಮಾಡ್ಕೊಬೋದು. ನೋಡಿ, ಈ ಥರ ಪೌಡ್ರ್ ಹಾಕಬೇಕು, ಜಾಸ್ತಿ ನೈಸ್ ಆಗಬಾರ್ದು. ನಾನು ಇದಕ್ಕೆ 4 ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಬಿಸಿಯಾಗಿದೆ. 1 ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀನಿ. ತುಪ್ಪ ಹಾಕ್ಕೊಂಡ್ರೆ ಅದ್ರ ಫ್ಲೇವರ್ ಚೆನ್ನಾಗಿ ಬರುತ್ತೆ. ನಿಮಗೆ ಬೇಡ ಅಂದರೆ ಅವಾಯ್ಡ್ ಕೂಡ ಮಾಡ್ಬೋದು. ತುಪ್ಪ ಕರಗಿದೆ. ಕರಿಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಉದ್ದಕ್ಕೆ ಹೆಚ್ಚಿರೋ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ನಾನು ಸಣ್ಣ ಸೈಜಿಂದು 2 ತೊಗೊಂಡಿದ್ದೀನಿ. ನೀವು ದಪ್ಪ ಸೈಜಿಂದ 1 ತೊಗೊಂಡ್ರೂ ನಡೆಯುತ್ತೆ. ಲೈಟ್ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು. 1 ಚಿಟಿಕೆ ಉಪ್ಪು ಹಾಕ್ಕೊತಾ ಇದ್ದೀನಿ, ಬೇಗ ಫ್ರೈ ಆಗಲಿ ಅಂತ. 1 ಸ್ಪೂನ್ ಫೈನಾಗಿ ಚಾಪ್ ಮಾಡ್ಕೊಂಡಿರೋ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ನೀವು ಬೇಕಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಯೂಸ್ ಮಾಡ್ಬೋದು. ಹಾಗೆ ಅರ್ಧ ಸ್ಪೂನು ಶುಂಠಿ ಹಾಕ್ಕೊತಾ ಇದ್ದೀನಿ, ಫೈನಾಗಿ ಚಾಪ್ ಮಾಡಿರೋದು. 4ರಿಂದ 5 ಉದ್ದಕ್ಕೆ ಸಿಳ್ಕೊಂಡಿರೋ ಹಸಿಮೆಣಸಿನ್ಕಾಯಿನ ಯೂಸ್ ಮಾಡ್ತಾ ಇದ್ದೀನಿ. ಹಸಿ ವಾಸನೆ ಕ್ಲೀನಾಗಿ ಹೋಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ. 200 ಗ್ರಾಮು ಈ ಥರ ಡೈಸ್ ಮಾಡಿರೋ ಮಶ್ರೂಮ್ನ ನಾನು ಇವಾಗ ಹಾಕ್ಕೊತಾ ಇದ್ದೀನಿ. ಉದ್ದುದ್ದು ಕಟ್ ಮಾಡ್ಕೊಂಡಿರೋ ಕ್ಯಾಪ್ಸಿಕಮ್ ಹಾಕ್ಕೊತಾ ಇದ್ದೀನಿ. ಈ ಮಳೆಗಾಲದಲ್ಲಿ ಈ ರೆಸಿಪಿ ಮಾಡಿಕೊಂಡು ನೀವು ತಿಂದರೆ ದಿಲ್ ಪಸಂದಾಗೋದು ಗ್ಯಾರಂಟಿ. ಸೊ ವೈ ವೈಟಿಂಗ್? ನೀವು ಈ ವಿಡಿಯೋ ನೋಡಿ ಮಾಡ್ಕೊಳ್ಳಿ. ನಿಮ್ಮ ಮನಸ್ಸು 1 to 4, 4 to 1 ಆಗೋಗುತ್ತೆ. ಮೆಣಸು, ಜೀರಿಗೆ, ಸೋಂಪು ಪುಡಿ ಮಾಡ್ಕೊಂಡಿರೋದನ್ನು ಹಾಕ್ಕೊತಾ ಇದ್ದೀನಿ. ಕ್ಲೀನಾಗಿ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳಿ. ನಿಮ್ಮ ಟೇಸ್ಟಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಇದನ್ನು ಸ್ನ್ಯಾಕ್ಸ್ ಆಗಿ ಕೂಡ ತಿನ್ಬೋದು, ಇಲ್ಲಾಂದರೆ ಊಟದ ಜೊತೆಲಿ ಸೈಡ್ಸ್ ಆಗಿ ಕೂಡ ತಿನ್ಬೋದು. ಈ ಮಶ್ರೂಮ್ ಪೆಪ್ಪರ್ ಡ್ರೈನ ಫಸ್ಟ್ ಬೈಟ್ ಬಾಯಿಗೆ ಇಟ್ಟಿದ ತಕ್ಷಣ ನನ್ನ ಮೈಂಡಿಗೆ ಬಂದಿದ್ದೆ, ನಿನ್ನ ನೋಡಿ ಸುಮ್ಮನೆಂಗಿರಲಿ, ನಿನ್ನ ನೋಡಿ ಸುಮ್ಮನೆಂಗಿರಲಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ನಿಮ್ಮ ಭೇಟಿ ಹೊಸ ವಿಡಿಯೋ, ಹೊಸ ರೆಸಿಪಿಗಳ ಜೊತೆ. ಟಿಲ್ ದೆನ್, ಬಾಯ್.